ಸ್ವಾಗತವನ್ನು ಕೋರುತ್ತೇನೆ. ಬಿಡುವಿಲ್ಲದ ಸಮಯದಲ್ಲೂ ನಮ್ಮ ಮನವಿಗೆ ಮನ್ನಣೆ ಕೊಟ್ಟು ಈ ಸನ್ಮಾನ ಸಮಾರಂಭಕ್ಕೆ ಆಗಮಿಸಿರುವ ಗೌರವಾನ್ವಿತ ಶ್ರೀ ಕೆ ನಟರಾಜನ್ ಜಿ, ನ್ಯಾಯಮೂರ್ತಿ ಉಚ್ಚ ನ್ಯಾಯಾಲಯ ಕಲಬುರಗಿ ಮತ್ತು ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ಕಲಬುರಗಿ, ಮೈ ಲಾರ್ಡ್, ತಮಗೆ ನಮ್ಮ ಸಂಘದ ಪರವಾಗಿ ಮತ್ತು ಅತಿಥಿಗಣ್ಯರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗೌರವಾನ್ವಿತ ಶ್ರೀ ವಿಜಯಕುಮಾರ್ ಎ ಪಾಟೀಲ್, ನ್ಯಾಯಮೂರ್ತಿಗಳು ಉಚ್ಚ ನ್ಯಾಯಾಲಯ ಕಲಬುರಗಿ, ಮೈ ಲಾರ್ಡ್, ತಮಗೆ ನಮ್ಮ ಸಂಘದ ಸರ್ವ ಸದಸ್ಯರ ಪರವಾಗಿ ಮತ್ತು ಅತಿಥಿಗಣ್ಯರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಒಂದು ಹೊಸ ಕಳೆಯನ್ನು ತಂದುಕೊಟ್ಟಿರುವ ಗೌರವಾನ್ವಿತ ಶ್ರೀ ಜಿ ಎಲ್ ಲಕ್ಷ್ಮೀನಾರಾಯಣ್ ಜಿ, ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಕಲಬುರಗಿ, ಸರ್, ತಮಗೆ ನಮ್ಮ ಸಂಘದ ಪರವಾಗಿ ಮತ್ತು ಅತಿಥಿಗಣ್ಯರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅರ್ಥಪೂರ್ಣ ಮಾಡೋದು ಬರೀ ಏನು, ಅರ್ಥಪೂರ್ಣ ಮಾಡ್ಬೇಕಾದ್ರೆ ನಮ್ಮ ದೃಷ್ಟಿಯಲ್ಲಿ ನಾವು ಇನ್ನೊಬ್ಬರಿಗಾಗಿ ಏನ್ ಮಾಡ್ತೀವಿ, ಜನರಲ್ಲಿ ಏನಂತ ತಿಳ್ಕೊತೀವಿ ನಾವು, ಲಾಯರ್ಸು, ಜಡ್ಜಸ್ಸು, ಡಾಕ್ಟರ್ಸು, ಇಂಜಿನಿಯರ್ಸು, ಟೀಚರ್ಸ್, ಬೇರೆ ಬೇರೆ ಪ್ರೊಫೆಷನ್ ಅಧಿಕಾರಿಗಳೆಲ್ಲರೂ ನಾವು ನಮ್ಮ ಕೆಲಸ ಬಹಳ ಚೆನ್ನಾಗಿ ಮಾಡಿದ್ದೀವಿ. ಆದರೆ ಒಂದು ಮಾತು ನಾವು ತಿಳ್ಕೊಂಡು, ನಾನು ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ದೀನಿ ಅದು ಮುಖ್ಯ ಅಲ್ಲ, ಸಮಾಜ ನಮ್ಮ ಬಗ್ಗೆ ಏನ್ ತಿಳ್ಕೊಂಡದೆ ಅದು ಮುಖ್ಯ. ಅವು ಪೀಪಲ್ ಲುಕ್ ಅಟ್ ಯು. ಈ ನೀವು ಮೂರು ಜನ ಮಹನೀಯರನ್ನ ನಿಮ್ಮ 50 ವರ್ಷ ಪ್ರಾಕ್ಟೀಸ್ ಆದ್ಮೇಲೆ ನಿಮ್ಮ ಕ್ಲೈಂಟ್ಸ್, ಸಮಾಜ ನಿಮ್ಮನ್ನು ಯಾವ ರೀತಿಯಾಗಿ ನೋಡ್ತದೆ ಅದು ಬಹಳ ಮುಖ್ಯ. ನೋಡಿ, ಕೋರ್ಟ್ಸ್ ಮತ್ತು ಹಾಸ್ಪಿಟಲ್ಸ್ ಎರಡು ಜಾಗಗಳು. ಈ ಎರಡು ಜಾಗಗಳ ವಿಶೇಷತೆ ಅಂದರೆ ಈ ಎರಡು ಜಾಗಕ್ಕೆ ಜನ ವಿಹಾರಕ್ಕೆ ಬರೋದಿಲ್ಲ, ಪಿಕ್ನಿಕ್ಗೆ ಬರೋದಿಲ್ಲ, ರಿಕ್ರಿಯೇಷನ್ಗೆ ಬರೋದಿಲ್ಲ, ಮನೋರಂಜನೆಗೆ ಬರೋದಿಲ್ಲ. ನೋವು ಮತ್ತು ಸಮಸ್ಯೆಗಳಿಗೂ ಕೋರ್ಟಿಗೆ ಬರ್ತಾರೆ. ಕೋರ್ಟಿಗೆ ಹಾಸ್ಪಿಟಲ್ ಬರ್ತಕ್ಕಂಥವ್ರು ನೋವಿನಿಂದ ಬರ್ತಾರೆ ಅಥವಾ ಸಮಸ್ಯೆಯಿಂದ ಬರ್ತಾರೆ. ಜಡ್ಜಸ್, ಲಾಯರ್ಸ್